ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ದೀಪಕರ್ಣ ಪ್ರಪಂಚಕ್ಕೆ ಸ್ವಾಗತ. 26/2/2024 ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನು 2049 ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟಿಸಿರುವಂಥದ್ದು. ಆ ಹುದ್ದೆಗಳಿಗೆ ಯಾರ್ಯಾರು ಅಪ್ಲೈ ಮಾಡ್ಬೋದು, ಅರ್ಹತೆಗಳು ಏನಿರಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 26/2/2024 ಸ್ಟಾರ್ಟ್ ಆಗಿದೆ. ಕ್ಲೋಸಿಂಗ್ ಡೇಟು 18/3 ಇರುವಂಥದ್ದು. ನೀವು ಆನ್ಲೈನ್ ಫೀಸು ಪೇಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಇರೋದು 19/3/2024. ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾದ್ರೆ ಏನಾದರೂ ಮಾಡಿಫಿಕೇಶನ್ ಮಾಡೋದಿತ್ತು, ಕರೆಕ್ಷನ್ ಮಾಡೋದಿತ್ತು ಅಂತಂದರೆ ಅದಕ್ಕೆ 22/3 ಇಂದ 24/3 ತನಕ ಅವಕಾಶ ಕೊಡ್ತಾರೆ. ವಿತ್ ಆನ್ಲೈನ್ ಪೇಮೆಂಟ್ ಇರುತ್ತೆ, ಇನ್ಕ್ಲೂಡಿಂಗ್ ಆನ್ಲೈನ್ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಕರೆಕ್ಷನ್ಗೆ ಎಷ್ಟಿರುತ್ತೆ, ನೆಕ್ಸ್ಟು ಕರೆಕ್ಷನ್ಗೆ ಎಷ್ಟಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟು ಒಂದು ತಾತ್ಕಾಲಿಕ ಎಕ್ಸಾಮಿನೇಷನ್ ಡೇಟು ಅನೌನ್ಸ್ ಮಾಡಿದ್ದಾರೆ. 6-8 ಮೇ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ ನೋಡಿ. ಒಂದು ವೇಳೆ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಬೇಕಾದ್ರೆ ಏನಾದರೂ ಡೌಟ್ ಇತ್ತು ಅಂತಂದರೆ ಈ ನಂಬರಿಗೆ ನೀವು ಬೇಕಾದ್ರೆ ಕಾಲ್ ಮಾಡ್ಬೋದು. ಆಮೇಲೆ ಇಲ್ಲಿ ಜೆಂಡರ್ ಬ್ಯಾಲೆನ್ಸ್ ಆ್ಯಂಡ್ ವುಮೆನ್ ಕ್ಯಾಂಡಿಡೇಟ್ಸ್ ಆರ್ ಎನ್ಕರೇಜ್ಡ್ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಲಿಂಗ ಸಮಾನತೆಗಾಗಿ ಫೀಮೇಲ್ ಕೂಡ ನೀವು ಅಪ್ಲೈ ಮಾಡಿ ಅಂತ ಹೇಳುವಂಥದ್ದು. ಸೊ ಇದು ಹೇಗಿರುತ್ತೆ ಅಂತಂದರೆ, ಫಸ್ಟು ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ. OTR ಆದಮೇಲೆ ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡ್ಬೋದು. ಸೊ ಇದು ಅಫಿಷಿಯಲ್ ವೆಬ್ಸೈಟು, ಇದ್ರ ಮುಖಾಂತರ ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಲಿಕ್ಕೆ ಈ ಒಂದು ವೆಬ್ಸೈಟ್ ಇರುತ್ತೆ. ನೆಕ್ಸ್ಟು ಯಾವ್ಯಾವ ಪೋಸ್ಟು ಡೀಟೇಲ್ಸ್ ಏನಂತ ಹೇಳಿ ಇದು ಕೊಟ್ಟಿದ್ದಾರೆ. ಇಲ್ಲಿ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡಿ, ಹೇಗೆ ನೀವು ಲಾಗಿನ್ ಆಗಿ ನೋಡಬೇಕು ಅಂತ. ಲಾಗಿನ್ ಟು ಈ ಒಂದು ವೆಬ್ಸೈಟಿಗೆ ಹೋಗಿ, ನೆಕ್ಸ್ಟು ಕ್ಯಾಂಡಿಡೇಟು ಡ್ಯಾಶ್ ಬೋರ್ಡ್ ಅಂತ ಇದೆ, ಅದ್ರ ಮೇಲೆ ಹೋಗಿ, ಆಮೇಲೆ ಲೇಟೆಸ್ಟ್ ನೋಟಿಫಿಕೇಶನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟು ಪೋಸ್ಟ್ ಡೀಟೇಲ್ಸ್ ಲಿಂಕ್ ಅಂತ ಇದೆ, ಇದು ಬರುತ್ತೆ. ಇದು ಲಾಸ್ಟಲ್ಲೇ ಇದೆ, ನಾನು ತೋರಿಸ್ತೀನಿ ನಿಮಗೆ. ಅದರಲ್ಲೇ ಕೊಟ್ಟಿದ್ದಾರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಯಾರ್ಯಾರು ಅಪ್ಲೈ ಮಾಡ್ಬೋದು, ಏಜ್ ಲಿಮಿಟ್ ಏನು ಅಂತ ಎಲ್ಲ ಇದೆ, ಅದನ್ನು ತಿಳಿಸ್ತಾ ಹೋಗ್ತಾನೆ. ನೀವು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅಂದರೆ ನೀವು ಅಪ್ಲೈ ಮಾಡ್ತಾ ಇದ್ದೀರ ಅಂತಲೇ ಸಪ್ರೇಟಾಗಿ ಅಪ್ಲಿಕೇಶನ್ನು ಫಿಲ್ ಮಾಡಬೇಕು. ನೆಕ್ಸ್ಟು ಸಪ್ರೇಟಾಗಿ ಫೀಸ್ನ ಪೇ ಮಾಡಬೇಕು. ಓಕೆ, ನೀವು ಏನೇನು ರಿಸರ್ವೇಷನ್ ಕ್ಲೈಮ್ ಮಾಡ್ತಾ ಇದ್ರಲ್ಲ ಆ ಒಂದು ಸರ್ಟಿಫಿಕೇಟು ನಿಮ್ಮ ಹತ್ರ ಇರಬೇಕು. ಅದು ಲಾಸ್ಟಲ್ಲಿ ಹೇಗಿರಬೇಕು ಅಂತ ತೋರಿಸಿದ್ದಾರೆ, ಅದನ್ನು ಹೇಳ್ತಾನೆ. ಏಜ್ ರಿಲ್ಯಾಕ್ಸೇಷನ್ ಕ್ಲೈಮ್ ಮಾಡೋದಾದ್ರೂ ಅಷ್ಟೇ, ಅದಕ್ಕೊಂದು ಫಾರ್ಮೆಟ್ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತಾರೆ ನಿಮಗೆ. ಸೊ ಇದು OBC ಅವರಿಗೆ ಕೊಟ್ಟಿರೋಂಥದ್ದು. ಇದು EWS ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಏನಿದೆ ಅಂತ ಓದ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, SC ST OBC EWS PWBD ESM ಅಂತ. ಫೀಸ್ ಕನ್ಸೆಷನ್ ಆ್ಯಂಡ್ ರಿಸರ್ವೇಷನ್ were not specified or otherwise will be the closing date for receipt of online application. ನೀವು ರಿಸರ್ವೇಷನ್ ಏನು ಕ್ಲೈಮ್ ಮಾಡ್ತಾ ಇದ್ದೀರಂತ ನೀವು ಅಪ್ಲಿಕೇಶನ್ನು ಕ್ಲೋಸಿಂಗ್ ಆಗೋ ಡೇಟ್ ಒಳಗೆ ನಿಮ್ಮ ಹತ್ರ ಇರಬೇಕು ಅಂತ ಹೇಳಿದ್ದಾರೆ. ನಾನು ಈ ವಿಡಿಯೋದಲ್ಲಿ ಏನು ಇಂಪಾರ್ಟೆಂಟೋ ಅದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ನೀವು ಅಪ್ಲೈ ಮಾಡ್ಬೇಕಾದ್ರೆ ನೀವು ಒಂದ್ಸತಿ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಇದು 167 ಪೇಜಸ್ ಇದೆ. ಹೇಳ್ತಾ ಹೋದರೆ ತುಂಬ ಟೈಮ್ ಹಿಡಿಬಿಡುತ್ತೆ. ಹಾಗಾಗಿ ನನಗೆ ಏನು ಇಂಪಾರ್ಟೆಂಟ್ ಅಲ್ಲ ಅದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಇದು ನ್ಯಾಷನಾಲಿಟಿ ಹೇಳಿದ್ದಾರೆ ಅಥವಾ ಸಿಟಿಜನ್ಶಿಪ್ ಅಂತ, ಇದು ನೋಡ್ಕೊಳ್ಳಿ. ಇದು ಏಜ್ ಲಿಮಿಟ್ ಏನಿದೆಯಲ್ಲ ಇದನ್ನು ಲಾಸ್ಟಲ್ಲಿ ಹೇಳ್ತೀನಿ. ವಿತ್ ಪೋಸ್ಟಿಗೆ ಅವರು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇದೆ ನೋಡಿ. Relaxation is upper age limit admissible to eligible categories of applicants is given below.
ನೀವೇನಾದ್ರು ಏಜ್ ರಿಲ್ಯಾಕ್ಸೇಷನ್ ಕ್ಲೈಮ್ ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೋಡ್ಕೊಂಡು ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರೆ ಏನೇನು ರಿಲ್ಯಾಕ್ಸೇಷನ್ ಇದೆ ಯಾವ ಕ್ಯಾಸ್ಟಿಗೆ ಅಂತ. ಆಮೇಲೆ ಇಲ್ಲಿ ನೋಡಿ ಫಾರ್ ಗ್ರೂಪ್ ಸಿ ಪೋಸ್ಟ್ ಓನ್ಲಿ ಅಂತ. ಕ್ವಾಲಿಫಿಕೇಷನ್ನು ಅದನ್ನೆಲ್ಲ ನಾನು ಲಾಸ್ಟಲ್ಲಿ ಹೇಳ್ತೀನಿ ವಿತ್ ಪೋಸ್ಟು, ಯಾಕಂದರೆ ಈಗ ಹೇಳಿದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ನೀವು ಅಪ್ಲಿಕೇಶನ್ ಹಾಕಿದ ನಂತರ ಆ ಪ್ರಿಂಟೌಟು ಮತ್ತು ನೀವು ಏನೇನು ರಿಸರ್ವೇಷನ್ ಕ್ಲೈಮ್ ಮಾಡಿದಿರಲ್ಲ ಅದೆಲ್ಲ ಕಾಪೀಸು ನಿಮ್ಮ ಹತ್ರ ಇಟ್ಕೊಬೇಕಾಗತ್ತೆ. ನೆಕ್ಸ್ಟು ನೀವು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಿರಲ್ಲ ಆ ಟೈಮಲ್ಲಿ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಇಟ್ಕೋಬೇಕಾಗತ್ತೆ. ನೆಕ್ಸ್ಟು ನೀವು ಯಾವುದು ಅವರು ಆಲ್ಮೋಸ್ಟು ಎಲ್ಲ 10th ಡೀಟೇಲ್ಸ್ ಕೇಳಿರೋ ಅಂಥದ್ದು, ಜನ್ಮ ದಿನಾಂಕ ಏನಿರುತ್ತಲ್ಲ ಅದು ಅದೇ ಐಡೆಂಟಿಟಿ ಕಾರ್ಡು ಇರಬೇಕಾಗುತ್ತೆ ನಿಮ್ಮ ಹತ್ರ. ಒಂದು ವೇಳೆ ಅಕಸ್ಮಾತ್ ಐಡೆಂಟಿ ಕಾರ್ಡ್ ಯಾವುದ್ರಲ್ಲಾದರೂ ಸ್ವಲ್ಪ ಡೇಟ್ ಏನಾದ್ರು ವೇರಿಯೇಷನ್ ಇತ್ತು ಅಂತಂದರೆ ನೀವು SLCಲಿ ಏನಿರುತ್ತಲ್ಲ ಅದಕ್ಕೆ ರಿಲೆವೆಂಟ್ ಇರೋವಂಥ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗ್ಬೇಕಾಗತ್ತೆ ಎಕ್ಸಾಮ್ ಸೆಂಟರಿಗೆ. ಎಕ್ಸಾಮ್ ಇರೋದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನು, ಅವಾಗಲೇ ನಾನು ಹೇಳಿದ್ದೀನಿ ನಿಮಗೆ. ಅಪ್ಲಿಕೇಶನ್ ಫೀಸ್ 100 ರೂಪೀಸ್ ಇರುತ್ತೆ. ಸೊ ಅದನ್ನು ನೀವು ಭೀಮ್ UPI, ನೆಟ್ ಬ್ಯಾಂಕಿಂಗು ಆರ್ ಯೂಸಿಂಗ್ ವೀಸಾ, ಮಾಸ್ಟರ್ ಕಾರ್ಡ್, ಮೆಸ್ಟ್ರೋ, ರುಪೇ, ಕ್ರೆಡಿಟ್, ಡೆಬಿಟ್ ಕಾರ್ಡ್ ಮುಖಾಂತರ ನೀವು ಪೇ ಮಾಡ್ಬೋದು. ನೆಕ್ಸ್ಟ್ ವುಮೆನ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ಸ್ ಟು ಶೆಡ್ಯೂಲ್ ಕ್ಯಾಸ್ಟ್ ST ಮತ್ತು PWBD ESM ಎಲಿಜಿಬಲ್ ಫಾರ್ ರಿಸರ್ವೇಷನ್ಸ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ಪೇಮೆಂಟ್ ಫೀ. ಅಂದರೆ ಇಷ್ಟು ಏನು ಕೊಟ್ಟಿದ್ರಲ್ಲ ಇಷ್ಟು ಜನಕ್ಕೆ ಎಕ್ಸಾಮ್ ಫೀಸಿಂದ ಎಕ್ಸೆಂಪ್ಟೆಡ್ ಇದೆ ಅಂತ. ನೀವು ಫೀಸ್ನ ಪೇ ಮಾಡೋದಕ್ಕೆ ಕೊನೆಯ ದಿನಾಂಕ 19/3 ಇರುವಂಥದ್ದು. ಒಂದು ವೇಳೆ ನೀವು ಫೀಸ್ ಏನಾರು ಪೇ ಮಾಡಲಿಲ್ಲ ಅಂತ ಅಂದರೆ ಅಕಸ್ಮಾತ್ ಸಿಗ್ನೇಚರಲ್ಲಿ ಏನಾದರೂ ಬ್ಲರ್ ಇತ್ತು ಅಂದರೆ ಫೋಟೋ ಏನಾದರೂ ಅವರು ಹೇಳಿದ್ದಾರೆ ಲಾಸ್ಟಲ್ಲಿ ಯಾವ ಥರ ಫೋಟೋಸ್ ಇರಬೇಕು ಅಂತ, ಅದರಲ್ಲಿ ಇಷ್ಟರಲ್ಲಿ ಯಾವುದೂ ಕರೆಕ್ಟ್ ಇಲ್ಲ ಅಂತ ಅಂದರೆ ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಫೀಸ್ನ ಪೇ ಮಾಡದೇ ಇರ್ಬೋದು, ಆ ಥರ ಯಾವುದೇ ಇತ್ತು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಂತಲೇ ಹೇಳಿದ್ದಾರೆ. ಇಲ್ಲಿ ಕರೆಕ್ಷನ್ ಡೇಟ್ ಕೊಟ್ಟಿದ್ದಾರೆ. ಸೊ 22/3 ಮತ್ತು 24/3 ತನಕ ಟೈಮ್ ಇರೋವಂಥದ್ದು. ಅವರು 2 times ನಿಮಗೆ ಅವಕಾಶ ಕೊಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲೇಟೆಸ್ಟ್ modified application will be treated as the valid one and the previous application submitted by the such candidates will be ignored. The commission ಫಸ್ಟು ಯೂನಿಫಾರ್ಮ್ ಕರೆಕ್ಷನ್ ಚಾರ್ಜಸ್ಸು 200 ಇರುತ್ತೆ. ಓಕೆ, ಫುಲ್ ಓದ್ತೀನಿ ನೋಡಿ. ದ ಕಮಿಷನ್ಸ್ ವಿಲ್ uniform correction charges 200 for making corrections so and resubmitting modified or corrected application for the first time, 500 for making corrections and resubmitting modified or corrected application for the second time. The correction charges will be applicable to all candidates irrespective of the gender or categories. ಯೂನಿಫಾರ್ಮ್ ಕರೆಕ್ಷನ್ಗೆ 200 ಚಾರ್ಜಸ್ ಇರುತ್ತೆ ಅಂತ ಹೇಳಿದ್ದಾರೆ. ಕರೆಕ್ಟೆಡ್ ಅಪ್ಲಿಕೇಶನ್ ಫಾರ್ ದ ಫಸ್ಟ್ ಟೈಮ್ 500 ಅಂತ ಹೇಳಿದ್ದಾರೆ. ಸೊ ಇದಾದ ನಂತರ ಚಾರ್ಜಸ್ಸು ನೀವು ಒಂದು ವೇಳೆ ಪೇ ಮಾಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ, ಇದ್ರ ಮುಖಾಂತರ ನೀವು ಪೇ ಮಾಡ್ಬೋದು. ನೆಕ್ಸ್ಟು ಬಿಫೋರ್ ಸಬ್ಮಿಷನ್ಸ್ ಆಫ್ ದ corrected application, candidate must check that they have filled correct details in each fields of the form after expiry of window for application. Form corrections, no
change or correction, modification will be allowed under any circumstances. Request received in this regard in any form like post, fax, email, by hand, etc. ಇದೇನು ಅವಕಾಶ ಕೊಟ್ಟಿದ್ದಾರಲ್ಲ ಇದೇ ಫೈನಲ್ ಇರೋವಂಥದ್ದು ಕರೆಕ್ಷನ್ ಮಾಡಲಿಕ್ಕೆ. ಇದಾದ ನಂತರ ಅವರು ಇಲ್ಲಿ ಯಾವುದ್ರ ಮೂಲಕ ನೀವು ಕಳಿಸಿದ್ರು ಕೂಡ ಅವರು ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೀವು ಫಸ್ಟಿಗೆ ಏನು ಅಪ್ಲಿಕೇಶನ್ ಹಾಕ್ತಿರಲ್ಲ ಅವಾಗ ನಿಧಾನವಾಗಿ ಚೆಕ್ ಮಾಡಿಕೊಂಡು ಹಾಕಿ, ಯಾಕಂದರೆ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ OTR ಹೇಗೆ ಫಿಲ್ ಮಾಡಬೇಕು, ಆಮೇಲೆ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರು ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಕೊಳ್ಳಿ. ಎಕ್ಸಾಮಿನೇಷನ್ ಸೆಂಟರ್ಸ್ ಆ್ಯಂಡ್ ಸೆಂಟರ್ ಕೋಡು. ನೆಕ್ಸ್ಟ್ SSC region and states are UTs under the jurisdiction of the region. Address of the regional officers are ವೆಬ್ಸೈಟ್ ಅಂತ ಹೇಳಿದ್ದಾರೆ. ನಾನು ಕರ್ನಾಟಕ ತೋರಿಸ್ತೇನೆ ಹೇಳಿ ಅಂತ. ಇದು ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ ಮೀನ್ಸ್ ಗುಲ್ಬರ್ಗ, ಇದು ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಷ್ಟು ಸೆಂಟರ್ ಇರುತ್ತೆ ಕರ್ನಾಟಕ. ನೋಡಿ ಇಲ್ಲಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಾರ್ಟ್ ಇರುತ್ತೆ ನೋಡಿ, ಸಬ್ಜೆಕ್ಟ್ ಇರುತ್ತೆ, ಜನರಲ್ ಇಂಟೆಲಿಜೆನ್ಸ್ ಇದೆ, ಅದು 25 ಕ್ವಶನ್ಸ್ ಇರುತ್ತೆ, ಮಾರ್ಕ್ಸ್ 50 ಅಂದರೆ 25 into 2. ನೆಕ್ಸ್ಟ್ ಜನರಲ್ ಅವೇರ್ಸು 25, 50. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 25 into 2 ಅಂದರೆ 50. ಇಂಗ್ಲೀಷ್ ಲ್ಯಾಂಗ್ವೇಜ್ 25 into 2 50. ಸೊ ಟೋಟಲ್ ಡ್ಯೂರೇಷನು 60 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. 80 ಮಿನಿಟ್ಸ್ ಫಾರ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಫಾರ್ ಸ್ಕ್ರಾಪ್ಸ್ ಆಸ್ ಫಾರ್ ಪಾರಾಸ್ ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ ನೋಡಿ, 0.50 ಅಂತ ಕೊಟ್ಟಿದ್ದಾರೆ ಮಾರ್ಕಿಂಗ್, 0.50. ಸ್ಕಿಲ್ ಟೆಸ್ಟ್ ಇದೆ ಅಂತ ಹೇಳಿದ್ದಾರೆ ನೋಡಿ. ಸೊ ಟೈಪಿಂಗು, ಡಾಟಾ ಎಂಟ್ರಿ, ಕಂಪ್ಯೂಟರ್, PCNC ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ನೇಚರ್, ಓಕೆ. ನೆಕ್ಸ್ಟು ತಾತ್ಕಾಲಿಕ ಉತ್ತರಗಳನ್ನ ಬಿಡ್ತಾರೆ. ಸೊ ಆ ಟೈಮಲ್ಲಿ ಏನಾದರೂ ಪೂರಕ ದಾಖಲಾತಿಗಳೊಂದಿಗೆ ಬೇಕಾದ್ರೆ ನೀವು ವೆಬ್ಸೈಟ್ ಮುಖಾಂತರ ತಿಳಿಸ್ಬೋದು. ಇಲ್ಲಿ ಪೇಮೆಂಟು 100 ರೂಪೀಸ್ ಇರುತ್ತೆ ಅಂತ ಹೇಳಿದ್ದಾರೆ. ಒಂದ್ಸತಿ ಓದ್ಕೊಳ್ಳಿ ನೀವೇ ನೋಡಿ. ಇಲ್ಲಿ ಯಾವ ಲೆವೆಲ್ ಕೇಳ್ತಾರೆ ಅಂತಂದರೆ ಮೆಟ್ರಿಕ್ಯುಲೇಷನ್ ಮೀನ್ಸು SSLC ಲೆವೆಲಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಜನರಲ್ ಅವೇರ್ನೆಸ್ಸು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು, ಇಂಗ್ಲೀಷ್ ಲ್ಯಾಂಗ್ವೇಜ್, ದೆನ್ 12th ಲೆವೆಲಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಜನರಲ್ ಇಂಟೆಲಿಜೆನ್ಸು ಅಂದರೆ ಅವ್ರ ಪೋಸ್ಟಿಗೆ ಏನು ಕೇಳಿದ್ದಾರೆ ಅದ್ರ ಮೇಲೆ ಅವರು ಕೇಳೋವಂಥದ್ದು. ನೆಕ್ಸ್ಟು ಜನರಲ್ ಅವೇರ್ನೆಸ್ಸು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು, ಇಂಗ್ಲೀಷ್ ಲ್ಯಾಂಗ್ವೇಜ್. ನೆಕ್ಸ್ಟು ಗ್ರ್ಯಾಜುಯೇಷನ್ ಆ್ಯಂಡ್ ಎಬೋ ಲೆವೆಲು, ಅದರಲ್ಲೂ ಕೂಡ ಸೇಮ್ ಇದೆ. ಜನರಲ್ ಇಂಟೆಲಿಜೆನ್ಸು, ಜನರಲ್ ಅವೇರ್ನೆಸ್ಸು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು. ಇದು ಹೇಳಿದ್ರು ನೋಡಿ. It is mandatory to carry at least 2 passport size recent color photographs, original valid photo ID, proof having the date of birth as printed on the admission certificate. ಒಂದು ವೇಳೆ ಅಕಸ್ಮಾತ್ ಏನಾದರೂ ಡೇಟ್ ಆಫ್ ಬರ್ತ್ ಏನಾದರೂ ಮಿಸ್ ಮ್ಯಾಚ್ ಇತ್ತು ಅಂತಂದರೆ ಇದರಲ್ಲಿ ಬೇಕಾದ್ರೆ ಯಾವುದಾದ್ರೂ ನೀವು ಡೇಟ್ ಆಫ್ ಬರ್ತ್ ಸರಿ ಇರೋಂಥದ್ದು ತೊಗೊಂಡೋಗ್ಬೋದು ಎಕ್ಸಾಮ್ ಟೈಮಲ್ಲಿ. ಆದರೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ಐಡೆಂಟಿ ಕಾರ್ಡಿಗೆ ಒಂದು ಪ್ರೂಫು ವಿತ್ ಆಲ್ ಟಿಕೆಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹೇಳಿದ್ನಲ್ಲ. ಮಿಸ್ ಮ್ಯಾಚ್ ಇತ್ತು ಅಂತಂದರೆ ಇದರಲ್ಲಿ ಯಾವುದಾದ್ರು ಒಂದು ಡಾಕ್ಯುಮೆಂಟ್ಸು ನೀವು ತೊಗೊಂಡು ಹೋಗ್ಬೋದು.
ಅಪ್ಲಿಕೇಶನ್ ವಿತ್ ಬ್ಲರ್ಡ್ ಸಿಗ್ನೇಚರ್ ವಿಲ್ ಬಿ ರಿಜೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನೀವೇನೇನು ರಿಸರ್ವೇಷನ್ ಟ್ರೈ ಮಾಡಿರ್ತೀರಲ್ಲ ಅದೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಬ್ರಿಂಗ್ 2 ಪಾಸ್ಪೋರ್ಟ್ ಸೈಜ್ ಫೋಟೋ, ರೀಸೆಂಟ್ ಕಲರ್ photographs and 1 original photo ID proof has listed at para 16.8 above while appearing for the document verification. At the time of document verification, candidates will have to produce original documents like ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾವುದ್ಯಾವುದು ಅಂತ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ. ಅಬ್ರಿವೇಷನ್ ಕೆಳಗಡೆ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ. Applicants which have blurred or no signature fee not received, incomplete application, etc. will be rejected. The application module has been designed to capture live photo of the candidate filling up the application form. ಇಲ್ಲಿ ಕಟ್ ಆಫ್ ಕೊಟ್ಟಿದ್ದಾರೆ ನೋಡಿ. ಅನ್ರಿಸರ್ವ್ ಮೀನ್ಸ್ UR ಮೀನ್ಸ್ ಅಂತ ಅಂದರೆ OBC or EWS 25, ಅದರ್ ಕ್ಯಾಟಗರೀಸ್ 20 ಅಂತ ಕೊಟ್ಟಿದ್ದಾರೆ. ಮೀನ್ಸ್ ಅಂತಂದರೆ ಇಲ್ಲಿ ಕ್ಯಾಂಡಿಡೇಟ್ ಸ್ಕೋರಿಂಗ್ ಲೆಸ್ ದೆನ್ ಕಟ್ ಆಫ್ ಮಾರ್ಕ್ಸ್ ಹ್ಯಾಸ್ ಗಿವನ್ ಬಿಲೋ ನಾಟ್ ಬಿ ಕನ್ಸಿಡರ್ಡ್ ಫಾರ್ ದ ನೆಕ್ಸ್ಟ್ ಸ್ಟೇಜ್ ಆಫ್ ರಿಕ್ರೂಟ್ಮೆಂಟ್. ಎಷ್ಟು ಮಾರ್ಕ್ಸ್ ಬಂತು ಅಂದರೆ ನೆಕ್ಸ್ಟ್ ಆ ಸ್ಟೇಜಿಗೆ ಎಲಿಜಿಬಲ್ ಆಗ್ತೀರಾ ಅಂತ. ನೋಡಿ, ಈ ಟೈಪ್ ಆಫ್ ಮಾಲ್ ಪ್ರಾಕ್ಟೀಸ್ ಅಥವಾ ದುಷ್ಕೃತ್ಯಗಳೇನಾರ ಆಯಿತು ಅಂತಂದರೆ ಎಷ್ಟು ವರ್ಷ ಡಿಬಾರ್ ಮಾಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. The notice of examination is printed both English and Hindi. ಒಂದು ವೇಳೆ ಹಿಂದಿಯಲ್ಲಿ ಏನಾದರೂ ನಿಮ್ಗೆ ಕನ್ಫ್ಯೂಷನ್ ಇದ್ದರೆ ಇಂಗ್ಲೀಷಲ್ಲಿ ನೋಡುವಂಥದ್ದೇ ಫೈನಲ್ ಆಗಿರುವಂಥದ್ದು. ಈ ಸರ್ಟಿಫಿಕೇಟ್ಗಳು ಕೊಟ್ಟಿದ್ದಾರೆ ನೋಡಿ. ಫಿಸಿಕಲ್ ಲಿಮಿಟೇಷನ್ ಅಂತ ಕೊಟ್ಟಿದ್ದಾರೆ. ಇದು ಪ್ರೊಸೀಜರ್ ಫಾರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮು. ಇದನ್ನು ನೋಡ್ಕೊಳ್ಳಿ. ಒನ್ ಟೈಮ್ ರಿಜಿಸ್ಟ್ರೇಷನ್ ಮತ್ತು ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ಎಕ್ಸಾಮಿನೇಷನು. ಸೊ ನಿಮ್ಮ ಹತ್ರ ಮೊಬೈಲ್ ನಂಬರು ಮತ್ತು ಇಮೇಲ್ ID ಇರಬೇಕಾಗುತ್ತೆ. ನೆಕ್ಸ್ಟು ಆಧಾರ್ ನಂಬರ್ ಇರಬೇಕಾಗುತ್ತೆ. ಒಂದು ವೇಳೆ ಆಧಾರ್ ನಂಬರ್ ಇಲ್ಲ ಅಂತಂದರೆ ಈ ಕೆಳಗಿನ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ ಫಾರ್ಮಿಗೆ ಏನಿರಬೇಕು ಅಂತ ಕೊಟ್ಟಿದ್ದಾರೆ.
ಸೊ ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ ಅವರು ಎಕ್ಸಾಂಪಲ್ ತೋರಿಸ್ತಾರೆ ಯಾವ ಥರ ಫಿಲ್ ಮಾಡಬೇಕು ಅಂತ. ಇದ್ರ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಒಂದ್ಸತಿ ನೋಡ್ಕೊಳ್ಳಿ. ಸೊ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಹೇಗೆ ಫಿಲ್ ಮಾಡೋದು ಅನ್ನೋದು ಪ್ರೊಸೀಜರ್ ಕೊಟ್ಟಿದ್ದಾರೆ ಅವರು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆನ್ಲೈನ್ ಅಪ್ಲಿಕೇಶನ್ಸ್ ಫಾರ್ಮೆಟ್ ಅಂತ. ನೆಕ್ಸ್ಟು SC/ST ಸರ್ಟಿಫಿಕೇಟು ಏನು ಕ್ಲೈಮ್ ಮಾಡ್ತಾ ಇದ್ರಲ್ಲ ಅವರಿಗೆ, ಅವರು ಮೇಲ್ಗಡೆ ಹೇಳಿದರು ಯಾರಿಂದ ಇಶ್ಯೂ ಮಾಡಿರಬೇಕು ಅಂತ. ಒಂದು ವೇಳೆ OBC ನೀವು ಇದ್ರಿ ಅಂತಂದರೆ ಸೆಂಟ್ರಲ್ ನೋಡ್ಕೊಳ್ಳಿ ಯಾವ್ದು ಬರುತ್ತೆ ಅಂತ. ಇದು ಡಿಸೆಬಿಲಿಟಿ ಇರೋವಂಥದ್ದು. ಅವರು ಡಿಸೆಬಿಲಿಟಿ ಯಾವುದಿದು ಅಂತ ಕನ್ಸಿಡರ್ ಮಾಡಿದ್ದಾರೆ, ಎಷ್ಟು ಪರ್ಸೆಂಟು ಯಾವುದಕ್ಕೆ ಅಂತ ಹೇಳಿದ್ದಾರೆ. ಅದನ್ನು ಕರೆಕ್ಟಾಗಿ ನೋಡಿಕೊಂಡು ರಿಸರ್ವೇಷನ್ ಕ್ಲೈಮ್ ಮಾಡಬೇಕಾಗತ್ತೆ. ಇದು EWC ಕೊಟ್ಟಿರೋದು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ. ಸೊ ಅವರು ಅಲೌಡ್ ಮಾಡಿರೋದು ಈ ಥರ ಫೋಟೋಸು. ಏನೇ ಅವರು ಇಂಟು ಮಾರ್ಕ್ ಈ ಥರ ಕೊಟ್ಟಿದ್ದಾರಲ್ಲ ಅದರೆಲ್ಲ ನಾಟ್ ಅಲೌಡು, ಓಕೆ ಅಲೌಡು ಅಂತ ಕೊಟ್ಟಿರೋದು ಈ ಥರ ಇರಬೇಕು ಫೋಟೋಸ್ ಅಂತ. ಸೊ ಈ ಥರ ಯಾವ ಥರ ಇದ್ರೂ ಅವರು ಆಕ್ಸೆಪ್ಟ್ ಮಾಡೋದಿಲ್ಲ. ಇಲ್ಲಿ ಅಬ್ರಿವೇಷನ್ ಕೊಟ್ಟಿದ್ದಾರೆ ನೋಡಿ, BL ಅಂದರೆ ಏನು, AISL ಅಂದರೆ ಏನು, ಡಾಕ್ಟರ್ ಆಫ್ ಮೀನ್ಸ್ ಡಿಪಾರ್ಟ್ಮೆಂಟ್ ಆಫ್ ಅಂತ ಇದೆ. ಸೊ ನೋಡ್ಕೊಳ್ಳಿ, ಇದೆಲ್ಲ ಅಬ್ರಿವೇಷನ್ ಎಲ್ಲ ನೋಡ್ಕೊಳ್ಳಿ ನೀವು, ಯಾಕಂದರೆ ಲಾಸ್ಟಲ್ಲಿ ನಿಮಗೆ ಹುದ್ದೆಗಳೇನಿದೆಯಲ್ಲ ಅದು ಇದೇ ಥರ ವರ್ಗೀಕರಣ ಮಾಡಿರುವಂಥದ್ದವರು. ಇಲ್ಲಿ ನೋಡ್ಕೊಬಿಟ್ರೆ ನಿಮಗೆ ಆಮೇಲೆ ಇಲ್ಲಿ ನಿಮಗೆ ಈಸಿ ಆಗುತ್ತೆ ಜಾಬ್ ಹುಡುಕ್ಬೇಕಾದ್ರೆ. ಇಲ್ಲಿದೆ ನೋಡಿ ಕೊಟ್ಟಿದ್ದಾರೆ, ಇಲ್ಲಿ ಪೋಸ್ಟ್ ನಂಬರ್ ಕೊಟ್ಟಿದ್ದಾರೆ, ಇಲ್ಲಿ ಪೋಸ್ಟ್ ನೇಮ್, ಇಲ್ಲಿ ಪೋಸ್ಟ್ ನೇಮ್ ಇರುತ್ತೆ, ಇಲ್ಲಿ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟಿಗೆ ನಿಮಗೆ ಅಪ್ಲೈ ಮಾಡ್ತಿರಲ್ಲ ಅದ್ರದ್ದು ಕೊಟ್ಟಿದ್ದಾರೆ. ಇಲ್ಲಿ ಏಜ್ ಲಿಮಿಟು ಯಾವುದಿದು ಬರುತ್ತೆ ಅಂತ, ಇದು ಸ್ಕೇಲ್ ಪೇ ಸ್ಕೇಲ್ ಅಂತ ಕೊಟ್ಟಿದ್ದಾರೆ. ಇದು ಎಜುಕೇಷನ್ ಲೆವೆಲ್ ಕೊಟ್ಟಿದ್ದಾರೆ ನೋಡಿ, ಮೆಟ್ರಿಕ್ಯುಲೇಷನ್ ಕೊಟ್ಟಿದ್ದಾರೆ, ಹೈಯರ್ ಸೆಕೆಂಡರಿ +2 ಕೊಟ್ಟಿದ್ದಾರೆ, ಗ್ರ್ಯಾಜುಯೇಷನ್ ಆ್ಯಂಡ್ ಎಬೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏಜ್ ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ, 18ರಿಂದ 30 ತನಕ, 18ರಿಂದ 25 ತನಕ, ನೆಕ್ಸ್ಟ್ 18ರಿಂದ 27 ತನಕ. ಸೊ ಆಮೇಲೆ ಅವರು ಏಜ್ ರಿಲ್ಯಾಕ್ಸೇಷನ್ನು ಮೇಲ್ಗಡೆನೂ ಕೊಟ್ಟಿದ್ದಾರೆ, ಎಷ್ಟು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ ಅಂತ. ಅದನ್ನು ನೀವು ಕ್ಲೈಮ್ ಮಾಡ್ತಾ ಇದ್ದಾರಂದರೆ ಅದ್ರ ಕೂಡ ಏಜ್ ರಿಲ್ಯಾಕ್ಸೇಷನ್ ಅಂತ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ನಿಮ್ಮ ಹತ್ರ. ಇಲ್ಲಿ SC ST OBC UR ಅಂತ ಇದೆ, EWS, ಇಲ್ಲಿ ಟೋಟಲ್ ಎಷ್ಟು ಹುದ್ದೆಗಳಿಗಿದೆ ಅಂತ. ಇದು ಅಬ್ರಿವೇಷನ್ ಎಲ್ಲ ಮೇಲ್ಗಡೆ ಕೊಟ್ಟಿದ್ದಾರೆ, ನೋಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ನೋಡ್ಕೊಳ್ಳಿ, ಸುಮಾರಷ್ಟು ಅಂದರೆ ಒಂದು 2049 ಪೋಸ್ಟ್ಗಳಿರುವಂಥದ್ದು. ಸೊ ಇಲ್ಲೇನು 0 ಅಂತ ಇದೆಯಲ್ಲ, ಈ ಥರ ಇದ್ರೆ ಇಲ್ಲ ಅಂತ. UR ಮೀನ್ಸ್ 2 ಪೋಸ್ಟ್ ಇದೆ ಅಂತಂದರೆ ಟೋಟಲ್ 2 ಇದೆ ಅಂತ. SCಗೆ 1 ಮೆನ್ಷನ್ ಮಾಡಿದರೆ, OBCಗೆ 2 ಕೊಟ್ಟಿದ್ದಾರೆ, ನೆಕ್ಸ್ಟು URಗೆ 3 ಕೊಟ್ಟಿದ್ದಾರೆ, ನೆಕ್ಸ್ಟ್ EWSಗೆ 1 ಇದೆ, ಟೋಟಲ್ 7 ಇದೆ. ಎಲ್ಲ ಇದು ಡೀಟೇಲ್ ಕಂಪ್ಲೀಟಾಗಿ ಚೆಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿ. ಅಪ್ಲೈ ಮಾಡೋದು ಹೇಗೆ ಅಂತ ಅವರು OTR ಕೂಡ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಫಾರ್ಮೆಟ್ ಕೊಟ್ಟಿದ್ದಾರೆ, ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದು ಹೇಗೆ ಅಂತಲೇ ಹೇಳ್ಕೊಟ್ಟಿದ್ದಾರೆ. ಟೋಟಲ್ ಇಲ್ಲಿ 2049 ಹುದ್ದೆಗಳಿದ್ದಾವೆ.
ನೀವೊಂದು ಯಾವ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೀರಾ ಅಂತ ಹೇಳಿ ನಿಮ್ಮ ಚಾಯ್ಸ್ ಅದು. ಯಾವ್ದು ಬೇಕು ನೀವು ಅಪ್ಲೈ ಮಾಡ್ಕೋಬೋದು. ಏನಾದರೂ ನಿಮಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದರೂ ಟೆಕ್ನಿಕಲ್ ಇಶ್ಯೂ ಆಯಿತು, ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಇಲ್ಲಿ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ, ಈ ನಂಬರಿಗೆ ನೀವು ಕಾಲ್ ಮಾಡ್ಬೋದು. ಓಕೆ, ಸಿಗ್ನೇಚರ್ ಅಂತೂ ಹೇಳಲಿಲ್ಲ ನಾನು. ಸಿಗ್ನೇಚರ್ ಎಂದು ಇಲ್ಲಿ ಕೊಟ್ಟಿದ್ದಾರೆ. ಇದು ಫಾಸ್ಟಾಗಿ ನೋಡ್ತಾ ಹೋದೆ, ನಾನು ಹೇಳೋದು ಮರೆತುಬಿಟ್ಟೆ. ಅದನ್ನು ಒಂದು ಸೆಕೆಂಡ್ ಹೇಳ್ಬಿಡ್ತೀನಿ ಅದೊಂದು. ಯಾಕಂದರೆ ನಿಮ್ಮ ಸಿಗ್ನೇಚರ್ ಏನಾದರೂ ಬ್ಲರ್ ಇತ್ತು, ಅದನ್ನು ನೀವು ಅಪ್ಲೋಡ್ ಮಾಡಿದ್ದೀರ ಅಂದರೆ ಅದು ಕನ್ಸಿಡರ್ ಮಾಡಲ್ಲ ಅಂತಲೇ ಹೇಳಿದ್ದಾರೆ ಅವರು. ಒಂದು ವೇಳೆ ನೀವು ಮ್ಯಾರಿಡ್ ವುಮೆನ್ ಆಗಿದ್ದರೆ ಒಂದು ನಿಮ್ಮಿಬ್ಬರ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಬೇಕಾಗುತ್ತೆ. ಆಮೇಲೆ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಇದೆಯಾ ಅದನ್ನು ಕೇಳಿದ್ದಾರೆ ಅವರು. ಅದರದ್ದು ಕೂಡ ಡೀಟೇಲ್ಸ್ ಕೊಟ್ಟಿದ್ದಾರೆ, ಇದರದೇ ಓದ್ಕೊಳ್ಳಿ. ಓಕೆ, ಅದು ಫೋಟೋಸ್ ಅಂತೂ ಸಿಗ್ತಾ ಇಲ್ಲ, ನಾನು ಹುಡುಕ್ತಾ ಇದ್ದೀನಿ. ಯಾಕಂದರೆ ಆಗಲೇ ನಾನು ಓದಿದ್ದೆ ಕಂಪ್ಲೀಟಾಗಿ ಎಲ್ಲದು. ಸೊ ಎಷ್ಟಿರಬೇಕು ಅಂತ ಹೇಳಿ ನಾನು ಮೇಲ್ಗಡೆ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ ಬೇಕಾದರೆ. ಆಮೇಲೆ ನೀವು ಒಂದ್ಸತಿ ಎಷ್ಟಿದೆ ಅಂತ ಹೇಳಿ ನೀವು ಚೆಕ್ ಮಾಡ್ಕೊಳ್ಳಿ. ಇದರ ವೆಬ್ಸೈಟ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಏನಾರೇ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.